ಈಟೆಲ್ಲ ಮಾಡ್ರ ನಿನ್ನ ನಾನ್ ಸುಮ್ಕೆ ಬಿಡ್ಬೇಕೆ ನಮ್ಮಪ್ಪ ಎಲ್ಲ 6 ತಿಂಗಳು ಸಟ್ಟ ಅನ್ಬೋಸ್ದಂಗ್ ಮಾಡ್ರ ನಿನ್ನ ನಾನ್ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ ಸತ್ಯ ಕಣೆ ನೀನ್ ಇವತ್ತು ಗೌಡ್ರೆ 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 ಅಮಿ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದ್ಬಿಟ್ಟು ಒಳ್ಳೆ ಗರ ಬಡ್ದೊಳಂಗ ಆಡ್ತಿದ್ಯಲ್ಲಮ್ಮಿ ಇವನಾಯ್ತು ಹೇಳಮ್ಮಿ ಗೌಡ್ರೆ ಅದು ನಿಮ್ ತವ ಅಪ್ಪಯ್ಯ ಹೇಳಪ್ಪಯ್ಯ ಬಂದೆ ಅಪ್ಪಯ್ಯ ಅಮ್ಮಿ ಅಪ್ಪಯ್ಯ ಕರೀತಾವ್ರೆ ಹೊಸಿ ಬಂದೇ ಇರು ಅವ್ರ ತವ ಹೇಳೋದಕ್ಕೆ ಧೈರ್ಯನೂ ಬರ್ತಾ ಇಲ್ಲ ಹಂಗನ್ಬಿಟ್ಟು ಸುಮ್ಕೆನೂ ಇರಕ್ ಆಯ್ತಾ ಇಲ್ಲ ನನ್ನನ್ನ ಏಟೊಂದ್ ನಂಬೋರೆ ಅವ್ರಿಗಿನ್ನು 7 ದಿನ ಅಂತ ಮೋಸ ಮಾಡ್ಕೊಂಡಿರ್ಲಿ ನಾನು ಅಲ್ಲ ಕಣೆ ವಿನಂತಿ ಈ ಈಶ್ವರಿ ವಿದ್ಯುನ್ ಮುಂದೆ ಇಷ್ಟೊಂದು ಪುಂಗಿ ಊದ್ತಾ ಇದ್ರು ಇವಳು ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ತಾವಳೆ ಅಂದ್ರೆ ಇವಳಲ್ಲಿರೋ ಏನೋ ಒಂದು ಉಳುಕನ್ನ ಇವಳು ಗೊತ್ತದೆ ಅಂತ ಅರ್ಥ ಅಂತದೇನಿರ್ಬೋದವ ಅದನ್ನೇ ನಾವು ತಿಳ್ಕೋಬೇಕಾಗಿರೋದು ಈಶ್ವರಿ ಮಾತಿಗೆಲ್ಲ ಈ ವಿದ್ಯಾ ಈಟೊಂದು ದಿಗ್ಲು ಬೀಳ್ತಾವಳೆ ಅಂದ್ರೆ ಇವಳ್ದೇನೋ ಜಾಡನ ಇವಳು ಹಿಡ್ಕೊಂಡವಳೆ ಕಣೆ ತಳ್ಕು ಬೆಳ್ಕು ಮಾಡಿ ಆ ಉಳಕ್ ಯಾವುದು ಅನ್ನೋದ್ನ ಹೆಂಗಾರು ಮಾಡಿ ಕಂಡಿಡಿದ್ವಿ ಅಂತ ಇಟ್ಕೋ ಆಮ್ಯಾಕೆ ಈ ಮನೆಯಲ್ಲಿ ನಮ್ದೇ ದರ್ಬಾರ್ ನೀನ್ ಹೇಳ್ತಿರೋದೇನೋ ಸರಿ ಕಣವ ಅದನ್ನ ತಿಳ್ಕೊಳ್ಳೋದ್ ಹೆಂಗೆ ನೋಡೆ ನಾವ್ ಆಸೆ ಪಟ್ಟಂಗೆ ನೀ ಇಷ್ಟ ಪಟ್ಟಂಗೆ ಭದ್ರನ್ ಕೈ ಹಿಡ್ದು ಈ ಮನೆ ಸೊಸೆ ಆಗ್ಬೇಕು ಅಂತಂದ್ರೆ ನಾವ್ ಹೆಂಗಾರು ಮಾಡಿ ಇದನ್ ತಿಳ್ಕೊಳ್ಳೇಬೇಕು ನೋಡು ಒಂದ್ ತಿಳ್ಕೊ ಅದೇನು ಅನ್ನೋದ್ ಗೊತ್ತಾಗ್ಬಿಟ್ರೆ ನಿನ್ ಕನ್ಸು ನನ್ಸಾಗೋದ್ರಲ್ಲಿ ಅನುಮಾನನೇ ಇಲ್ಲ ಅವ್ವ ನೀನ್ ಹೇಳ್ತಾರದ್ನ ಕೇಳ್ತಾ ಇದ್ರೆ ಒಂಥರ ಹಿತವಾಗದೆ ಆದ್ರೆ ಅದನ್ನ ತಿಳ್ಕೊಳ್ಳೋದ್ ಹೆಂಗವ್ವ ಏ ನಮ್ ಚಿತ್ರ ಅವಳಲ್ಲ ಅವಳಂತರ ದಡ್ಡಿ ಕಣೆ ಅವಳ ಆಜೂಕಾಗ್ ತಲೆ ಸವರ್ಬಿಟ್ರೆ ಏನ್ ಗೊತ್ತಿದ್ರು ಹೇಳ್ಬಿಡ್ತಾಳೆ ಅದ್ಕೆ ನೀ ಅವಳ ಹತ್ರ ಹೋಗಿ ಹೆಂಗಾರು ಮಾಡಿ ವಿಷಯನ್ ತಿಳ್ಕೊಳ್ಳೋ ಪ್ರಯತ್ನ ಮಾಡೋ ನಾನು ಈ ಈಶ್ವರಿ ಮುಂದ್ಗುಟ್ಟೆ ಏನಾರು ಮಂತ್ರ ಹೇಳಿ ತಲೆ ಹೋದ್ರಂಗ್ ಮಾಡ್ತೀನಿ ಸರಿ ಕಣವ್ವ ನೀನ್ ಹೇಳ್ದಂಗೆ ಮಾಡ್ತೀನಿ ನೋಡು ಮಾಡಿ ತಿಳ್ಕೊಂಬಿಡು ಆಮೇಲೆ ಈ ಮನೆಗೆ ನೀನೇ ಗೌಡ್ತಿ ಹೇಳವ ವಿದ್ಯಾ ಅವ ನಾನ್ ನಿಂತವ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ವಿದ್ಯಾ ಯಾಕವ ಬೇಸರ ಮಾಡ್ಕೊಂಡಿದ್ಯೆ ಹುಷಾರಿಲ್ವೇ ಅಂತದ್ ಏನೂ ಇಲ್ಲ ಅವ ಆದ್ರೆ ಯಾಕೋ ಮನ್ಸಿಗ್ ಸ್ಯಾನೆ ಕಷ್ಟ ಆಯ್ತೈತೆ ಏನಾಯ್ತೆ ಯಾರಾದ್ರೂ ಏನಾದ್ರು ಅಂದ್ರೆ ಏನೂ ಇಲ್ಲವ ಈ ಹಟ್ಟಿನಲ್ಲಿ ನನ್ನ ಎಲ್ರು ಏಟೊಂದ್ ಪಿರುತಿ ಮಾಡ್ತಾರ ಗೊತ್ತೇ ಆದ್ರೆ ನಾನು ಎಲ್ರಿಗೂ ಮೋಸ ಮಾಡ್ತಾ ಇದ್ದೀನೇನೋ ಅನಿಸ್ತಾ ಇದೆ ನನ್ ಗಂಡ ದ್ಯಾವ್ರಂತವ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪಿರುತಿ ಮಾಡ್ತಾರೆ ನನ್ನ ಆಸೆ ಕನ್ಸ್ನ ಈಡೇರಿಸ್ಬೇಕು ಅಂತ ಅವ್ರು ಸಾನೆ ಕಷ್ಟ ಪಡ್ತವ್ರೆ ಅಂತವ್ರಿಂದ ಈ ಸತ್ಯನ ಮುಚ್ಚಿಟ್ಟು ಅವ್ರಿಗೆ ಅನ್ಯಾಯ ಮಾಡ್ತಿದ್ದೀನೇನೋ ಅನ್ನೋ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಏ ವಿದ್ಯಾ ನಿಂಗೇನಾರ ತಲ್ಗಿಲೆ ಕೆಟ್ಟಿದ್ಯೇನೆ ಯಾಕೆ ಏನೇನೋ ಮಾತಾಡ್ತಿದ್ಯಾ
ಅವರಿಂದ ನನ್ ಸತ್ಯನ ಮುಚ್ಚಿಟ್ಟು ಬದುಕ್ತಾ ಇರೋದು ತಪ್ಪು ಅನಿಸ್ತಾ ಇದೆ. ಅದ್ಕೆಯ ನಡೆದಿದ್ದೆಲ್ಲ ಅವ್ರ ತವ ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಹುಡುಗಾಟ ಆಡ್ತಿದ್ಯೇನೆ ವಿದ್ಯಾ? ಈಗ ಹೋಗಿ ಅವ್ರ ಹತ್ರ ಏನಾರ ಹೇಳಿದ್ರೆ ಏನಾಯ್ತದೆ ಅಂತ ಗೊತ್ತು ತಾನೆ ನಿನ್ಗೆ? ಇದ್ಯಾಕೆ ರತ್ನ ಹಿಂಗ್ ಗಾಬರಿಲ್ ಮಾತಾಡ್ತಾ ಇದೀಯಾ? ಏನಾತು? ಇಲ್ಲಿ ನೋಡಿ ಅತ್ತೆ ನಿಮ್ ಮೊಮ್ಮಗಳ ಕಥೆಯ. ಫೋನ್ ಮಾಡಿದ್ದು ನಾನೇ ಅಂತ ಅಳಿಯಂದ್ರ ಹತ್ರ ಹೇಳ್ತೀನಿ ಅಂತ ಕೂತೋಳೆ. ನೀವೇ ಹೊಸಿ ಬುದ್ಧಿ ಮಾತೇಳಿ. ಅಯ್ಯೋ ನಿಂಗ್ ಏನಾಗಿದೆ ಇದ್ಯಾ? ಇಲ್ಲಿ ಕೇಳು, ಅಂತ ದೊಡ್ಡ ಕೆಲ್ಸ ಮಾತ್ರ ಮಾಡ್ಕೋಬೇಡ. ಅಜ್ಜಿ, ಸತ್ಯ ಮುಚ್ಚಿಟ್ಟು ದಿನಾಲುವೆ ಅವ್ರ ಮುಂದ್ಗುಟ್ಟೆ ನೋವು ಅನ್ಭವಿಸೋದಕ್ಕಾಗಕ್ಕಿಲ್ಲ ಅಜ್ಜಿ. ಅದು ಅಲ್ದೇನೆಯ ಇವತ್ ಚಿಕ್ಕತ್ತೆ ಬಂದ್ಬಿಟ್ಟು ಯೋನ್ ಹೇಳಿದ್ರು ಗೊತ್ತೇ? ಅವ್ರ ಹಂಗ್ ಹೇಳ್ತವ್ರೆ ಅಂದ್ರೆ ಅವ್ರಿಗೇನೋ ಗೊತ್ತಾಗಿದೆ ಅಂತ ಅರ್ಥ. ಅದ್ಕೆಯ ಬ್ಯಾರವ್ರು ಹೇಳಿ ನಮ್ ಗೌಡ್ರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಏ ವಿದ್ಯಾ, ಹಂಗೇನಾರ ಈ ಸತ್ಯ ಅವ್ರಿಗೆ ಗೊತ್ತಾಗಿದ್ದಿದ್ರೆ ಈ ದಿನ ಸುಮ್ಕೆ ಇತ್ತಿದ್ರೇನೆ. ಅವ್ರ ಮಗನ್ ಮದ್ವೆ ಚಂಪಂಚುತ್ಕಾಗೋದಿಕ್ಕೆ ನೀನೇ ಅಲ್ವೇನೆ ಕಾರಣ. ಆ ಕ್ವಾಪಕ್ಕೆ ಎಲ್ಲ ಹಿಂಗ್ ಮಾತಾಡಿರ್ತಾರ ಅಷ್ಟೇಯ. ಕಣವ್ವ, ನಿನ್ನ ಬಾಯಿಗೆ ಮಣ್ಣಾಕೊಂಡ್ರು ಅನ್ನೋಂಗೆ ನಿನ್ ಬಾಯಿಗೆ ನೀನೆ ಮಣ್ಣಾಕೋಬೇಡ, ಅಂತ ಕೆಲ್ಸ ಮಾಡ್ಬೇಡ. ಅಜ್ಜಿ, ನೀವ್ ಯಾರ್ ಏನ್ ಹೇಳಿದ್ರು ಆಟೆಯ. ನಾನ್ ಸತ್ಯ ಅವ್ರ ಹತ್ರ ಹೇಳ್ಬೇಕು ಅಂತ ನಿರ್ಧಾರ ಮಾಡಿವ್ನಿ. ಹೇಳ್ತೀನಿ. ಏನು ಸಾಯಿಸ್ಬಿಟ್ಟಾರೆ, ಸಾಯಿಸ್ಲಿ ಬಿಡಿ. ರತ್ನ, ನೀನೊಂದ್ ಕಿತ ಇತ್ಲಗಿಂದ ಫೋನ್ ಮಾಡು. ಕಟ್ ಮಾಡ್ತಾವಳೆ. ಇನ್ನೊಂದ್ ಕಿತ ಮಾಡು. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಚಿಚ್ಚಪ್ ಫೋನ್ ಚಿಚ್ಚಪ್ ಮಾಡ್ಕೊಂಡ್ಬಿಟ್ಲು. ಈಗ ಏನ್ ಮಾಡೋದು? ಯೋನು ಅತ್ತೆನೂ ಸೊಸೆನೂ ಸೇರ್ಕೊಂಡು ಏನೋ ಗಂಭೀರವಾಗಿ ಮಾತಾಡ್ತಾ ಇದ್ದೀರಿ, ಏನ್ ಕತೆ? ಯೋನಿಲ್ಲ ಕಣಯ್ಯ, ಅರ್ಜೆಂಟ್ ಆಗಿ ಅಡ್ಗೆ ಮಾಡಕ್ ಹೇಳಿದ್ರು. ಮಾಡಕ್ ಆದದೋ ಇಲ್ವೋ ಅಂತ ಯೋಚನೆ ಮಾಡ್ತೀನಿ. ಹೇ ರತ್ನಿ, ನಿಂಗೆ ಸುಳ್ಳು ಹೇಳಕ್ಕೂ ಬರಕ್ಕಿಲ್ಲ ಅಂತ ನನಗೆ ಗೊತ್ತು. ನೀವಿಬ್ರು ನನ್ನಿಂದ ಯಾವ್ದೋ ವಿಷಯನ ಮುಚ್ಚಿಡಕ್ ನೋಡ್ತಾ ಇದ್ದೀರಿ. ಒಂದ್ ವಿಷಯ ತಿಳ್ಕೊಳ್ಳಿ, ಅಡಗ್ಸಿಟ್ರ ಕೆಂಡ ಜಾಸ್ತಿನೇ ಸುಡ್ತದೆ ಅನ್ನೋ ಹಾಗೆ ಯಾವ್ದಾದ್ರು ವಿಷಯನ ಮುಚ್ಚಿಟ್ರೆ ಅದೇ ಬೆಂಕಿಯಾಗೆ ಸುಡೋದು. ಅದೇನಾಗುತ್ತೋ ಆಗ್ಲಿ, ಗೌಡ್ರ ತವ ಹೋಗಿ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಅದ್ಕೆಮ್ಮ ಇಷ್ಟೊತ್ತು ಫೋನಲ್ಲಿ ಮಾತಾಡ್ತಿದ್ದು ಅದೆಲ್ಲ ಸತ್ಯನಾ? ನಿಮ್ಮನ್ನೇ ಕೇಳ್ತಾ ಇರೋದು ಅದ್ಕೆಮ್ಮ, ಮಾತಾಡಿ. ಹೌದು ಅಣ್ಣಯ್ಯ, ನಾನ್ ಮಾತಾಡಿದ್ದೆಲ್ಲ ಸತ್ಯ. ಅವತ್ತು ಪೊಲೀಸ್ರಿಗೆ ಫೋನ್ ಮಾಡಿದ್ದು ಮಾವಯ್ಯನ್ ಜೈಲಿಗೆ ಕಳ್ಸಕ್ ಕಾರಣ ಆಗಿತ್ತು ನಾನಯ್ಯ. ನನ್ ಮದ್ವೆ ಆಗ್ಬಿಟ್ರೆ ಎಲ್ಲಿ ಓದೋದ್ ನಿಂತ್ಬಿಡುತ್ತೋ ಅನ್ನೋ ಕಾರಣಕ್ಕೆ ಪೊಲೀಸ್ರಿಗೆ ಫೋನ್ ಮಾಡ್ಬಿಟ್ಟೆ.
ಇಟ್ಟುವಾಗ್ಲೂ ಹೇಳ್ತೀವಿ ಕೋಟ್ಲಣ್ಣಯ್ಯ. ನಾನ್ ಪೊಲೀಸ್ರಿಗೆ ಫೋನ್ ಮಾಡಿದ್ರಿಂದ ಮಾವನ್ ಜೈಲಿಗೆ ಕರ್ಕೊಂಡು ಹೋಯ್ತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಇಡ್ ದಿನ ನೀವೆಲ್ಲ ತಲೆ ಕೆಡ್ಸ್ಕೊಂಡು ಹುಡುಕ್ತಾ ಇದ್ದಿದ್ದು ನನ್ನೆಯ. ಪೊಲೀಸ್ರು ಫೋನ್ ಮಾಡಿ ನಮ್ ಮಾವಯ್ಯನ ಜೈಲಿಗೆ ಕಳ್ಸಿ ನೀವು ದೊಡ್ಡ ತಪ್ಪು ಮಾಡಿದ್ದೀರಾ ಗೊತ್ತೇ ಅತ್ಕಮ್ಮ. ಗೊತ್ತು ಕೋಟ್ಲೆ ಅಣ್ಣಯ್ಯ. ಅವತ್ತು ತಪ್ಪು ಮಾಡಿದಕ್ಕೆ ಇವತ್ತಿನವರೆಗೂ ನನ್ ಪಶ್ಚಾತ್ತಾಪ ಪಡ್ತಾನೆ ಇದ್ದೀನಿ. ಆಟ ಎಲ್ಲ ಕೋಟ್ಲೆ ಅಣ್ಣಯ್ಯ. ನಮ್ ಗೌಡ್ರು ಕಣ್ಣಲ್ ಕಣ್ಣಿಟ್ಟು ನನ್ ತವ ಪಿರುತಿಯಿಂದ ಮಾತಾಡ್ತಾ ಇದ್ರೆ ಅವ್ರ ನಿರ್ಮಲವಾದ ಪಿರುತಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಅವ್ರ ತವ ಸತ್ಯ ಮುಚ್ಚಿಟ್ಟು ನನ್ ಕೈಲಿ ಬದುಕಕ್ ಆಗ್ತಾ ಇಲ್ಲ. ಅದಕ್ಕೆ ಅವ್ರ ತವ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಸತ್ಯ ಎಲ್ಲ ಹೇಳ್ಬಿಟ್ರೆ ಸರಿ ಆಯ್ತದ? ಹೇಳಿ, ಎಲ್ಲ ಸರಿ ಆಗ್ಬಿಡ್ತದ? ಇಲ್ಲ, ಆದ್ರೆ ನನ್ ಮನ್ಸಿನ ಭಾರ ಕಮ್ಮಿ ಆಯ್ತದೆ. ಪ್ರತಿ ದಿನ ಹೆದರ್ಕೊಂಡ್ ಬದುಕೋದು ತಪ್ಪೋಯ್ತದೆ. ತೆಪ್ಪಾಗಕ್ಕಿಲ್ಲ ಅತ್ಕೆಮ್ಮ, ಇನ್ನೊಂದ್ ದೊಡ್ಡ ತೆಪ್ಪಾಯ್ತದೆ. ಹೌದು ಅತ್ಕೆಮ್ಮ, ಈ ವಿಷಯನ ಹೇಳಿದ್ರೆ ದೊಡ್ಡ ಅನಾಹುತ ಆಗೋಯ್ತದೆ. ಅತ್ಕೆಮ್ಮ, ನೀವು ನನ್ನ ಏನ್ ಅನ್ಕೊಂಡಿದ್ದೀರೋ ನನಗ್ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ನನ್ನ ಒಡ ಹುಟ್ಟವಳು ಅನ್ಕೊಂಡಿದ್ದೀನಿ. ಅದಕ್ಕೆ ನಾನ್ ನಿಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತೀವಿ, ಅಣ್ಣ ತಮ್ಮಂಗೆ ಅಲ್ಲ, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ನೀವ್ ಏನ್ ಹೇಳ್ತಿದ್ದೀರಾ ಅಣ್ಣಯ್ಯ? 7 ದಿನ ಅಂತ ಈ ಸತ್ಯ ಮುಚ್ಚಿಟ್ಟು ಅವ್ರಿಗೆ ಮೋಸ ಮಾಡಕ್ ಆದತಿ ಹೇಳಿ? ಹಂಗಂತ ಹೇಳ್ಬಿಟ್ರೆ ಎಲ್ಲ ಸರಿಯಾಗ್ಬಿಡ್ತದೆ ಅನ್ಕೊಂಡಿದೀರಾ? ಖಂಡಿತ ಸರಿಯಾಗಕ್ಕಿಲ್ಲ. ಇದ್ರಿಂದ ಯಾರಿಗೂ ಒಳ್ಳೇದಾಗಕ್ಕಿಲ್ಲ. ಆಟೆ ಅಲ್ಲ, ನಿಮ್ ಬಂಗಾರದಂತ ಬಾಳಿಗೆ ನೀವೇ ಮಣ್ಣ ಹೈಕೊಂಡಾಗ ಆಗೋಯ್ತದೆ. ನಾಳೆ ದಿನ ಗೊತ್ತಾದ್ಮೇಲೆ ಆಗೋದ್ ಅದೇ ತಾನೆ. ಇಲ್ಲಿ ಗಂಟ ಅವಳು ಯಾರು ಅಂತವ ನಮ್ಮಿಂದನೇ ಕಂಡಿಡಿಯಕ್ ಆಗ್ಲಿಲ್ಲ. ಅವಳು ಯಾರೋ ಅಪರಿಚಿತಳಾಗಿ ಉಳ್ಕೊಂಡವಳೆ ಅಂದ್ಮೇಕೆ ಇನ್ ಮುಂದಕ್ಕೂ ಹಂಗೆ ಇದ್ಬಿಡ್ಲಿ ಅದ್ಕೆಮ್ಮ. ನೀವ್ ಮಾತ್ರ ಅಂತ ದುಸ್ಸಾಹಸಕ್ ಮಾತ್ರ ಕೈ ಹಾಕ್ಬೇಡಿ. ಆದ್ರೆ ಅಣ್ಣಯ್ಯ, ಬೇಡ ಅದ್ಕೆಮ್ಮ, ಈ ವಿಚಾರದಲ್ಲಿ ದುಡ್ಗಿ ದೊಡ್ಡ ತಪ್ಪು ಮಾಡ್ಬೇಡಿ. ಮಾವಯ್ಯನ್ನ ಜೈಲಿಗೆ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ಮಸ್ಲತ್ ಮಾಡಿ ಕೆಲಸ ಮಾಡಿಲ್ಲ ತಾನೆ? ಅವತ್ತಿನ ಸಮಯ ಸಂದರ್ಭ ನಿಮ್ ಜೊತೆಗೆ ಮಾವನ್ ಕೈಲೂ ತಪ್ಪು ಮಾಡಿಸ್ಬಿಡ್ತು. ಹಂಗಾಗಿ ಅದಕ್ಕೆ ನೀವೊಬ್ರೇ ಕಾರಣ ಅಲ್ವಲ್ಲ? ಅದಕ್ಕೆ ಹೇಳ್ತೀನಿ ಅದಕ್ಕೆಮ್ಮ, ದಯವಿಟ್ಟು ಇದನ್ನ ಎಲ್ಲಿಗೆ ಬಿಟ್ಬಿಡಿ. ನಮ್ಮ ಅಣ್ತಮ್ಮ ನಿಮ್ಮನ್ ಮದ್ವೆ ಆದ್ಮೇಕೆ ಸ್ಯಾನೆ ಸಂತೋಷವಾಗವನೆ. ನಿಮ್ಮೇಲೆ ಪ್ರಾಣನೇ ಮಡಿಕೊಂಡವನೆ. ನೀವು ಅವನ್ನ ಅಷ್ಟೇ ಇಷ್ಟ ಪಡ್ತಿದ್ದೀರಾ. ಹಿಂಗೆ ನೀವಿಬ್ರು ಸುಖವಾಗಿ ಸಂತೋಷವಾಗಿರ್ಬೇಕು ಅಂದ್ರೆ ದಯವಿಟ್ಟು ಇದನ್ನ ಇಲ್ಲಿಗೆ ಮರ್ತು ಬಿಡಿ ಅದ್ಕೆಮ್ಮ. ಯಾಕಂದ್ರೆ ಈ ವಿಚಾರ ನಮ್ಮ ಅಣ್ತಮ್ಮಂಗ್ ಗೊತ್ತಾದ್ರೆ ನಿಮ್ಗಿಂತ ಅವನೇ ಜಾಸ್ತಿ ನೊಂದ್ಕೊಬಿಡ್ತಾನೆ. ಎಲ್ರೂ ನೆಮ್ಮದಿ ಕಿತ್ಕೊಳ್ಳೋ ಸತ್ಯ ಆಚೆ ಬರೋದ್ಕಿಂತ ಸಮಾಧಿ ಆಗದೆ ಒಳ್ಳೇದು. ದಯವಿಟ್ಟು ದಯವಿಟ್ಟು ಅದ್ಕೆಮ್ಮ ಈ ವಿಷಯನ ಯಾರ ತವನು ಹೇಳಲ್ಲ ಅಂತ ಪ್ರಮಾಣ ಮಾಡಿ ಅದ್ಕೆಮ್ಮ. ದಿಟ್ಟವಾಗ್ಲು ನೀವು ನನ್ನನ್ನ ಅಣ್ಣ ಅನ್ಕೊಂಡಿದ್ರೆ ಮಾತ್ ಕೊಡಿ ಅದ್ಕೆಮ್ಮ. ನಿಮ್ಗೆ ಹೇಳ್ತಾ ಇರೋದು, ಕೊಡಿ ಅದ್ಕೆಮ್ಮ.
ಆಯ್ತು ಅಣ್ಣಯ್ಯ, ಈ ವಿಷಯನ ನಾನು ಬೇರೆ ಯಾರಿಗೂ ಹೇಳಕ್ಕಿಲ್ಲ. ಕ್ವಾಟ್ಲೆ ಲೇ ಕ್ವಾಟ್ಲೆ. ಅತ್ಕಮ್ಮ ಅಂತಮ್ಮ ಇಲ್ಲೇ ಅವನೇ ಬಾ ಅಂತಮ್ಮ. ಇಲ್ಲಿದ್ಯಲ್ಲ ಅಮ್ಮೆ. ಅಣ್ಣ ತಂಗಿ ನಿಂತ್ಕೊಂಡು ಏನೋ ಗಂಭೀರವಾಗಿ ಮಾತಾಡ್ತಿರಂಗಿದ್ದೀರಿ. ಅಣ್ಣ ತಂಗಿ ಅಂದ್ಮೇಲೆ 1000 ವಿಷಯ ಇರ್ತದಪ್ಪ, ಮಾತಾಡ್ತಾ ಇದೀವಿ. ಓ ಮಾತಾಡ್ರಪ್ಪ, ಮಾತಾಡಿ. ಯಾರ್ ಬೇಡ ಅಂದಿದ್ದು ಅಲ್ವೇನಮ್ಮೆ? ಆದ್ರೆ ಒಸಿ ಅದೇನು ಅಂತ ನಂಗೂ ಹೇಳಿದ್ರೆ ನಾನು ಹಸಿ ಖುಷಿ ಪಡ್ತೀನಪ್ಪ. ಅದೇನಿಲ್ಲ ಅಂತಮ್ಮ, ತಂಗವನ್ನ ಪರೀಕ್ಷೆಗೆ ಹೆಂಗ್ ಓದ್ಕೋಬೇಕು ಅಂತ ಕೇಳ್ತಾ ಇದ್ದೆ. ಕ್ವಾಟ್ಲೆ ನೀನ್ ಹೇಳ್ತಿದ್ದೇನಲ್ಲ ಅಮ್ಮೆ, ಹುಷಾರು. 4ನೇ ಕ್ಲಾಸಲ್ಲಿ ಮೇಸ್ಟ್ರಿಗೆ ದಿಕ್ ತಪ್ಪಿಸ್ದವ್ ನೀನು. ಇನ್ನ ನಿಂಗ್ ಬಂದ್ ಪಾಠ ಹೇಳ್ಕೊಟ್ರ ನಿನ್ನಮ್ಮೆ? ಏನಂತಮ್ಮ, ನನ್ನ ಹಂಗಾರೆ ಅಷ್ಟೊಂದು ಕಂಡಮ್ ಮಾಡ್ಬಿಟ್ಟ? ಇಲ್ಲ ಕಣಪ್ಪ, ನಿನ್ ಬಾರಿ ಮೇಧಾವಿ ಅಂತೆ. ಇನ್ಮೇಕಿಂದ ನನ್ನ ಅಮ್ಮಿ ಬಂದು ನಿಂತವನೇ ಪಾಠ ಹೇಳಿಸ್ಕೊತಾಳ ಅಂತ ಬಿಡು. ನಿಮ್ ಹಾರ್ಟ್ ಒಳಗಡೆ ನಂಗೊಬ್ಳಗ್ ಮಾತ್ರ ಜಾಗ ಕೊಟ್ರೆ ಅದೇ ನೀವ್ ನನಗೆ ಕೊಡೋ ದೊಡ್ಡ ಗಿಫ್ಟ್. ನಂದಿನಿ ಬಂಗಾರದ ಮೊಟ್ಟೆ ಇಡ ಕೋಳಿ. ಈ ನಾಟಿ ಕೋಳಿಗೋಸ್ಕರ ಅವಳನ್ನ ಕಳ್ಕೊಳಕಾದತ್ತೆ. ನಂದಿನಿ ಮನ್ಸ್ನಾಗೆ ಹೆಂಗೂ ನಾನಿದ್ದೀನಿ. ಹೆಂಗಾರ ಮಾಡಿ ಅವಳನ್ನ ಪಡ್ಕೊಳ್ಳೇಬೇಕು. ಪಡ್ಕೊಂಡೇ ಪಡ್ಕತೀನಿ. ಹಲೋ, ಯಾರು? ನಂದಿನಿ, ನಾನ್ ಸುಭಾಷ. ಮತ್ತೆ ನನಗೆ ಕಾಲ್ ಮಾಡಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಅದು ಯಾವ ಮುಖ ಇಟ್ಕೊಂಡು ನನಗೆ ಕಾಲ್ ಮಾಡ್ತಿದ್ಯಾ? ನಂದಿನಿ ಪ್ಲೀಸ್, ನಾನ್ ಹೇಳೋದು ಹೊಸಿ ಕೇಳು. ನಾನ್ ಅಂತವನಲ್ಲ. ಅದೇ ಛೀ, ಮತ್ತೇನ್ ಕತೆ ಕಟ್ಬೇಕು ಅನ್ಕೊಂಡಿದ್ಯಾ? ನಿನ್ ಯೋಗ್ಯತೆ ಏನು, ನಿನ್ ಎಂತವನು ಅಂತ ಮದ್ವೆ ಮನೇಲೆ ಗೊತ್ತಾಯ್ತು. ಇವಾಗ ನಿನ್ನ ಮದ್ವೆ ಆಗಿದ್ಯಾ ತಾನೆ? ಮತ್ ನನಗೆ ಯಾಕೆ ಕಾಲ್ ಮಾಡಿದ್ಯಾ? ನೋಡು ನಂದಿನಿ, ಅದೇ ವಿಷಯವಾಗಿ ನಾನು ನಿನ್ ತಮ್ಮ ಮಾತಾಡ್ಬೇಕು. ದಯವಿಟ್ಟು ನನ್ ಮಾತು ಕೇಳಿಸ್ಕೊ. ನಿನ್ ಮಾತನ್ನ ನಾನ್ ಯಾಕೆ ಕೇಳಿಸ್ಕೋಬೇಕು? ನಿನ್ ಜೊತೆ ಇಷ್ಟು ಮರ್ಯಾದೆಯಿಂದ ಮಾತಾಡ್ತೀನಿ ನೋಡು, ಇದೇ ಹೆಚ್ಚು ನಿನಗೆ. ಇನ್ನೊಂದ್ಸಲ ಏನಾದ್ರು ನನಗೆ ಫೋನ್ ಮಾಡಕ್ ಪ್ರಯತ್ನ ಪಟ್ರೆ ಸರಿ ಇರಲ್ಲ. ನಂದಿನಿ, ಇದೇನದ್ಕೆ ನೀವೊಬ್ರೇ ಕೆಲಸ ಮಾಡ್ತಿದ್ದೀರಾ? ಏನಾರ ಸಹಾಯ ಬೇಕಿತ್ತಾ? ಸಾಯ್ತಾ ಇವನಿ. ಒಂದ್ ಗ್ಲಾಸ್ ನೀರ್ ಕೊಡವ ಅಂತ ಹೇಳಿದ್ರು ತಿರುಗ್ ನೋಡ್ದೇ ಇರೋ ನನ್ನ ನಾದ್ನಿ ಇವತ್ ಸಹಾಯ ಮಾಡ್ಲಾ ಅಂತವಳೆ ಅಂದ್ರೆ ಏನೋ ತಿಳ್ಕಬೇಕಾಗದೇನದೇ ವಿಷಯ. ನೀನ್ ಏನ್ ತಿಳ್ಕಬೇಕು ಅಂತ ಬಂದಿದ್ಯೋ ಕೇಳ್ಬಿಡವ. ಅಯ್ಯೋ, ತಿಳ್ಕೊಳಕ್ ತಾನೇ ಏನಿದ್ದದು ಅದಕ್ಕೆ. ನಾವಿಬ್ರು ಈಗ ಒಂದೇ ದೋಣಿಲಿದ್ದೀವಿ. ನಾವಿಬ್ರು ಮನ್ಸಿನಲ್ಲೂ ಒಂದೇ ಯೋಚನೆ ಇದ್ದದಲ್ವೇ? ಒಂದೇ ಯೋಚನೆ? ಅದೇನ್ ಸಾವಿತ್ರಿ? ಹೆಂಗಾರು ಮಾಡಿ ಆ ವಿದ್ಯೆನ ಈ ಅಟ್ಟಿ ಬಿಟ್ಟು ಓಡಿಸ್ಬೇಕು ಅನ್ನೋದು. ಹೌದೇ? ನಿನ್ ಮನ್ಸಲ್ಲಿ ಇಂಥ ಯೋಚನೆ ಇದ್ದತ್ತೆ? ನಂಗೆ ಆ ಥರದೆಲ್ಲ ಏನೂ ಇಲ್ಲ ಕಣವ. ಇಷ್ಟಕ್ಕೂ ನಾನ್ ಯಾಕೆ ಹಂಗೆ ಯೋಚನೆ ಮಾಡ್ಲಿ ಹೇಳು? ಏನಕ್ಕೆ ಹಿಂಗೆ ಹೇಳ್ತಾ ಇದ್ಯಾ? ಊರ್ ಜನದ ಮುಂದೆ ನಿನ್ ಮಾನ ಕಳೆದ್ಲು.
ದೊಡ್ಡ ಮನೆ ಸಂಬಂಧ ಮಾಡಿ ರಾಜ್ನಂಗಿರ್ಬೇಕಾದ್ ನಮ್ ಸುಭಾಷನ್ಗೆ ಯಾವ್ದೋ ಗತಿ ಇಲ್ದಿರೋಳ ತಗೊಂಬಂದ್ ಕಟ್ಟಿ ಅವಳ ಜೀವನ ಹಾಳು ಮಾಡಿದ್ಲು. ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಆಯ್ತದೆ. ಅಂತವಳ ಮೇಲೆ ನಿಮಗ್ ಕೋಪ ಇಲ್ವಾ? ಅವಳನ್ನ ಸುಮ್ಕೆ ಬಿಟ್ಬಿಡ್ತೀರಾ? ನಮ್ ಹಣೆ ಬರನೇ ಸರಿ ಇಲ್ಲಿದ್ದಾಗ ಯಾರ ಮೇಲ್ ಕೋಪ ಮಾಡ್ಕೊಂಡು ಏನವ ಪ್ರಯೋಜನ? ಹಂಗನ್ಬಿಟ್ಟು ಅಷ್ಟು ದೊಡ್ಡ ತಪ್ಪು ಮಾಡಿರೋಳ್ನ ಸುಮ್ಕೆ ಬಿಡಕ್ಕಾದದೆ? ದೊಡ್ಡ ತಪ್ಪು ಮಾಡವಳೆ ಅಂತ ಏನವ ಮಾಡವಳವಳು? ಹೆಂಗ್ ಬಾಯ್ ಬಿಡ್ತಾ ಇಲ್ವಲ್ಲ ನಮ್ಮತ್ತಿಗೆ. ಈಗ ಏನ್ ಮಾಡ್ಲಿ? ನಿಂಗ್ ಗೊತ್ತಿಲ್ದೆ ಇರೋದ್ ಏನೈತೆ ಅದಕ್ಕೆ? ನಿನ್ ಕಣ್ ತಪ್ಸಿ ಯಾರು ಏನಾರು ಮಾಡಕ್ಕಾಯ್ತದ? ಎಲ್ರು ಜುಟ್ಟು ಕೈನಲ್ಲಿ ಇದ್ದಂಗೆ ಇವಳ್ ಜುಟ್ಟು ಇದೆಯಲ್ಲ, ಸರಿಯಾಗಿ ನೀರ್ ಕುಡ್ಸು ಹೇಳ್ತೀನಿ. ಸಾವಿತ್ರಿ, ಈ ಮದ್ವೆ ವಿಷಯದಾಗೆ ತಪ್ಪಿರೋದು ನನ್ನ ಮಗಂದು. ಅದನ್ ಬಿಟ್ಟು ಅವಳಿಗೆ ಹೆಂಗ್ ನೀರ್ ಕುಡ್ಸಕ್ಕಾಯ್ತದ ನೀನ ಏಳು? ಅದನ್ನ ಬಿಟ್ಟು ಬೇರೆ ಏನಾದ್ರೂ ಆಯ್ತಾ ಏಳು? ಆಮೇಲೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಏ ನಿನಗೆ ಗೊತ್ತಿಲ್ಲ ಅಂದ್ಮ್ಯಾಕೆ ನನಗೇನ್ ಗೊತ್ತಿರ್ತದ ಅದಕ್ಕೆ? ಮತ್ತೆ ನಂಗೂ ಅವಳ ಬಗ್ಗೆ ಏನು ಗೊತ್ತಿಲ್ಲ ಕಣವ. ಹಂಗೇನಾನ ನನಗ್ ಗೊತ್ತಾದ್ರೆ ನಿನಗೆ ಹೇಳ್ತೀನಿ. ಆಮ್ಯಾಕೆ ನಿಂಗೇನ್ ಅನ್ನಿಸ್ತದೋ ಅದ್ ಮಾಡು.